ಐತಿಹಾಸಿಕ ಲಾಲ್ಬಾಗ್ ಸಸ್ಯ ತೋಟದಲ್ಲಿ 217ನೆಯ ಫಲಪುಷ್ಪ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಕೂಡ ಜರುಗ್ತಾ ಇದೆ. ಈ ಬಾರಿಯ ಒಂದು ಪರಿಕಲ್ಪನೆ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಒಂದು ವಿಷಯಾಧಾರಿತವಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಪ್ರದರ್ಶನದ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ, ಈಗ ವಲ್ಮೀಕ ಅಂದ್ರೆ ಹುತ್ತ. ವಾಲ್ಮೀಕಿಯವರು ನಾರದರ ಒಂದು ಉಪದೇಶದ ಮೇರೆಗೆ ಹೇಗೆ ತದೇಕ ಚಿತ್ತದಿಂದ ಧ್ಯಾನಸ್ಥರಾದ್ರು ಅಂತಕ್ಕಂಥ ಒಂದು ಚಿತ್ರಣವನ್ನ ತೋರಿಸ್ಲಿಕ್ಕೆ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಒಂದು ಹುತ್ತದ ಮಾದರಿಯನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರ ಕೆಳಭಾಗದಲ್ಲಿ ಸುಮಾರು 10 ಅಡಿ ವ್ಯಾಸದಲ್ಲಿ ಸುಮಾರು 30 ಅಡಿ ಅಗಲಕ್ಕೆ ವಿಶೇಷವಾದಂತ ಒಂದು ಪುಷ್ಪ ಜೋಡಣೆ ಬರಲಿದೆ. ಈ ಒಂದು ಪುಷ್ಪ ಜೋಡಣೆಯ ಮುಂದೆ ವಾಲ್ಮೀಕಿಯವರ 12 ಅಡಿ ಬೃಹತ್ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ನಾವು ಇರಿಸಲಿದ್ದೇವೆ. ಮತ್ತೆ ವಿಶೇಷವಾಗಿ ಗಾಜಿನ ಮನೆಯ ಎಡಭಾಗದಲ್ಲಿ ವಾಲ್ಮೀಕಿಯವರು ನಮ್ಮ ನೇಪಾಳದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಆಶ್ರಮದ ಒಂದು ಪುಷ್ಪ ಪ್ರತಿರೂಪ ಕೂಡ ಬರುತ್ತೆ. ಇದನ್ನ ವಿಶೇಷವಾಗಿ ಸುಮಾರು ಒಂದು 2.5 ಲಕ್ಷ ಗುಲಾಬಿ ಮತ್ತು ವಿವಿಧ ವೈವಿಧ್ಯಮಯವಾದಂತಹ ಆಕರ್ಷಕವಾದಂತಹ ಸೇವಂತಿಗೆ ಹೂಗಳನ್ನ ಬಳಸಿ ಇಲ್ಲಿ ವಾಲ್ಮೀಕಿ ಆಶ್ರಮದ ಒಂದು ಚಿತ್ರಣವನ್ನು ಕೂಡ ತರ್ತೇವೆ. ಮತ್ತೆ ಅಲ್ಲಿ ಪ್ರಮುಖವಾಗಿ ವಾಲ್ಮೀಕಿಯ ಒಂದು ಕುಟೀರದ ಮುಂದೆ ವಾಲ್ಮೀಕಿಯವರು ಒಬ್ಬ ಬೇಡ ಪಕ್ಷಿಗಳಿಗೆ ಬೇಟೆ ನಾಡ್ತಕ್ಕಂಥ ಸಂದರ್ಭದಲ್ಲಿ ತಡೆಯುವಂತ ಒಂದು ಸಂದರ್ಭ, ಅದು ಹೇಗೆ ಅವರು ರಾಮಾಯಣಕ್ಕೆ ಒಂದು ಮುನ್ನುಡಿಯನ್ನ ಬರೆಯುತ್ತೆ ಅಂತಕ್ಕಂಥ ಒಂದು ಐತಿಹಾಸಿಕ ಚಿತ್ರಣವನ್ನ ತೋರಿಸ್ತಕ್ಕಂಥ ಒಂದು ಸಂದರ್ಭದ ಒಂದು ಪರಿಕಲ್ಪನೆಯನ್ನು ಕೂಡ ಗಾಜಿನ ಮನೆಯ ಎಡಭಾಗದ ವಿಭಾಗದಲ್ಲಿ ನಾವು ಅನಾವರಣಗೊಳಿಸಲಿದ್ದೇವೆ. ಹೀಗೆ ಒಂದು ಸುಮಾರು 10 ರಿಂದ 15 ವಿಶೇಷವಾದಂತಹ ಪರಿಕಲ್ಪನೆಗಳು ವಾಲ್ಮೀಕಿಯವರ ವಿಷಯಾಧಾರಿತವಾಗಿ ಹೊರಹೊಮ್ಮುತ್ತವೆ. ಅದರ ಜೊತೆಗೆ ಸುಮಾರು ಒಂದು 4-5 ರಾಜ್ಯಗಳಿಂದ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತೆ ವಿಶೇಷವಾಗಿ ಪೂನಾ ಮತ್ತೆ ಕರ್ನಾಟಕದ ತೋಟಗಾರಿಕೆ ವಿಭಾಗದ ಪ್ರತಿಷ್ಠಿತ ಗಿರಿಧಾಮಗಳು ಎಲ್ಲ ಕಡೆಯಿಂದ ಸುಮಾರು 15 ಲಕ್ಷಕ್ಕೂ ವಿಶೇಷವಾದಂತಹ ಹೂಕುಂಡಗಳು ಈಗಾಗಲೇ ಆಗಮಿಸಿವೆ. ಮತ್ತೆ ಇಲ್ಲಿ ಲಾಲ್ಬಾಗ್ನಲ್ಲೂ ಕೂಡ 5 ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ವೈವಿಧ್ಯಮಯವಾದಂತಹ ಹೂಗಳನ್ನ ಬೆಳೆಸಿ ಈ ಒಂದು ಪ್ರದರ್ಶನಕ್ಕೆ ನಾವು ತಯಾರಿಯನ್ನ ಮಾಡಿಕೊಂಡಿದ್ದೇವೆ. ಈಗಾಗಲೇ ಎಲ್ಲ ರೀತಿಯ ಹೂಗಳು ಕೂಡ ಬರ್ತಾ ಇದೆ. ಇದರಲ್ಲಿ ವಿಶೇಷ ವಿನ್ಯಾಸಗಳನ್ನ ಲಾಲ್ಬಾಗಿನ ವಿವಿಧ ವಿಭಾಗಗಳಲ್ಲಿ ಈಗಾಗಲೇ ನಾವು ಒಂದು ಜೋಡಣೆಯನ್ನು ಕೈಗೊಳ್ತಾ ಇದ್ದೇವೆ. ಅದರ ಜೊತೆಗೆ ಗಾಜಿನ ಮನೆಯ ವಿದ್ಯುಕ್ತ ಕಾರ್ಯಗಳು ಕೂಡ ಪ್ರಾರಂಭ ಆಗಿ ಸುಮಾರು 10 ದಿವಸಗಳು ಸಂದಿವೆ. ಬಹುಶಃ 2-3 ದಿವಸಗಳಲ್ಲಿ ತ್ವರಿತಗತಿನಲ್ಲಿ ಈ ಕಾರ್ಯವನ್ನ ತೆಗೆದುಕೊಂಡು 16ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಫಲಪುಷ್ಪ ಪ್ರದರ್ಶನಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡುವುದರಿಂದ ಅದಕ್ಕೆ ಬೇಕಾದಂತ ಎಲ್ಲ ಬರದವಾದಂತಹ ಸಿದ್ಧತೆಗಳು ಕೂಡ ಕೈಗೊಳ್ತಾ ಇದ್ದೀವಿ.